ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೈಸೂರಿನ ಅರಮನೆ ಮುಂದೆ ನೋಡಿ ಜನ ಸಾಗರವೇ ಸೇರಿಬಿಟ್ಟಿದೆ. ಏನಕ್ಕಪ್ಪ ಜನ ಇಷ್ಟೊಂದು ಕುತೂಹಲದಿಂದ ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಸೇರಿದ್ದಾರೆ ಅಂತಂದರೆ, ಆನೆಗಳ ತಾಲೀಮು. ಈಗ ಮೈಸೂರಿನಲ್ಲಿ ಆನೆಗಳದೇ ದರ್ಬಾರು. ಇನ್ನೇನು ದಸರಾ ಹತ್ತಿರದಲ್ಲೇ ಇದೆ. ಈ ದಸರಾಗೂ ಮುಂಚೆ ಒಂದು ತಿಂಗಳು ಮುಂಚೆನೇ ಆನೆಗಳು ಮೈಸೂರಿಗೆ ಬರುತ್ತೆ. ಆನೆ ಬಂದಾಗ ಅದು ಪ್ರತಿ ವರ್ಷದಂತೆ ತಾಲೀಮುಗಳು ನಡೀತಿದೆ. ಅಂದರೆ ಅರಮನೆಯಿಂದ ಹಿಡಿದು ಬನ್ನಿ ಮಂಟಪ ಬಾಲ್ಭವನ ತನಕ ಆನೆಗಳನ್ನ ಕರ್ಕೊಂಡು ಹೋಗ್ತಾರೆ. ಇದು ಏನಂದರೆ ದಸರಾದಲ್ಲಿ ಪ್ರಮುಖವಾಗಿ ಅಂಬಾರಿ ಹೊರುವ ಆನೆ ಅಭಿಮನ್ಯು. ಈ ಬಾರಿ ಏನಂದರೆ ಅರ್ಜುನ ಇಲ್ಲ ಅನ್ನೋ ಒಂದು ದುಃಖ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಈ ಬಾರಿ ಅಂಬಾರಿ ಹೊರುವಂಥ ಅರ್ಜುನ ಅಭಿಮನ್ಯುಗೆ ಆ ಜವಾಬ್ದಾರಿ ಇದೆ. ಹಾಗೆ ಮತ್ತು ಅದರ ಅಕ್ಕಪಕ್ಕ ಇರೋ ಆನೆಗಳು ಮತ್ತು ಅದರ ಹಿಂದೆ ಬರೋ ಆನೆಗಳಿಗೆಲ್ಲ ಈ ಏನು ಸಿಟಿಯ ವಾತಾವರಣದ ಅಭ್ಯಾಸ ಆಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿದಿನ ಈ ತಾಲೀಮನ್ನು ನಡೆಸ್ತಾರೆ. ಆಮೇಲೆ ಇಲ್ಲಿಂದ ಅಲ್ಲಿ ತನಕನೂ ಸಹ ಏನಂದರೆ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗೋದ್ರಿಂದ ಈಗ ಸದ್ದು ಗದ್ದಲ, ಜನಗಳ ಮಧ್ಯೆ ಕೂಗಾಟ, ಚೀರಾಟ ಇವೆಲ್ಲ ಇರ್ತವೆ. ಇವೆಲ್ಲ ಇದ್ದಾಗ ಆನೆಗಳಿಗೆ ಅವೆಲ್ಲ ಅಭ್ಯಾಸ ಆಗಲಿ ಅನ್ನೋ ಉದ್ದೇಶಕ್ಕೆ ಮುಂಚೆನೇ ಈ ರೀತಿ ತಾಲೀಮನ್ನು ಮಾಡಿ ರಸ್ತೆಯಲ್ಲಿ, ಯಾಕಂದರೆ ವಾಹನಗಳು ಹಾರನ್ ಸೌಂಡ್ ಆಗಲಿ ಅಥವಾ ಜನಗಳ ಕೂಗಾಟ, ಚೀರಾಟ ಎಲ್ಲ ಇರ್ತದೆ. ಅದೆಲ್ಲ ಆನೆಗಳಿಗೆ ಅಭ್ಯಾಸ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮುಂಚೆನೇ ತಾಲೀಮನ್ನು ಮಾಡ್ತಾರೆ. ಅಂಬಾರಿಯವರ ಆನೆಗೆ ಏನು ತೂಕವನ್ನು ಒರೆಸಿ, ಅಂಬಾರಿನೇ 750 kg ತೂಕ ಇರುತ್ತೆ. ಈಗ ಏನಂದರೆ ಅದ್ರ ಮೇಲೆ ಮೂಟೆಗಳು ಅದು ಇದು ಎಲ್ಲ ಇಟ್ಟು ಆನೆ ಮೇಲೆ ಆ ತೂಕದ ಅಭ್ಯಾಸವನ್ನು ಮಾಡಿಸ್ತಾರೆ. ಹಾಗೆ ಇಲ್ಲಿಂದ ಕರ್ಕೊಂಡೋಗಿ ಬಾಲ್ಭವನ್ ಹತ್ರ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಆನೆಗಳಿಗೆ ವಿಶ್ರಾಂತಿ ಕೊಟ್ಟು ಮತ್ತೆ ಅರಮನೆಗೆ ಕರ್ಕೊಬರ್ತಾರೆ. ನಮ್ಮ ಮೈಸೂರಿಗೆ ಈ ದಸರಾ ಬತ್ತು ಅಂತಂದರೆ ಒಂಥರ ಸಂಭ್ರಮ. ಈ ಆನೆಗಳನ್ನು ನೋಡೋಕ್ಕೆ ಒಂಥರ ಖುಷಿ. ಮಕ್ಕಳುಗಳನ್ನ ಕರ್ಕೊಬಂದು ಫ್ಯಾಮಿಲಿ ಜೊತೆ ಈ ರೀತಿ ಆನೆ ತಾಲೀಮನ್ನು ನೋಡೋದು ತುಂಬ ಖುಷಿ ಪಡ್ತಾರೆ. ಪ್ರತಿ ವರ್ಷ ನೋಡಿದ್ರು ಸಹ ಮತ್ತೆ ಮಕ್ಕಳುಗಳನ್ನ ಕರ್ಕೊಬಂದು ಅವರು ಸಹ ಒಂದು ಸಮಯ ಕಳೀತಾರೆ. ಒಂಥರ ಖುಷಿ ಸಿಗುತ್ತೆ. ಆನೆಗಳನ್ನು ನೋಡೋದು ಒಂಥರ ಖುಷಿ ಸಿಗುತ್ತೆ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತಂದರೆ, ಇಲ್ಲಿ ವಿದೇಶಿಗರು ಸುಮಾರು ಜನ ಬಂದು ಅವರು ಸಹ ಇಲ್ಲಿ ಆನೆಗಳನ್ನು ನೋಡಲಿಕ್ಕೆ ಅಂತ ನಿಂತಿದ್ದಾರೆ. ತುಂಬ ಜನ ಮಕ್ಕಳುಗಳನ್ನ ಕರ್ಕೊಬಂದು ಖುಷಿ ಪಡ್ತಾಯಿದ್ದಾರೆ. ಸ್ನೇಹಿತರೆ, ಮೈಸೂರಲ್ಲಿ ಇದೊಂದು ವಿಶೇಷ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ 2 ಬಾರಿ ಆನೆ ತಾಲೀಮನ್ನು ಮಾಡ್ತಾರೆ. ಆನೆ ತಾಲೀಮು ಮಾಡಬೇಕಾದ್ರೆ ಮುಂದೆ ಒಂದು ಜೀಪ್ ಹೋಗುತ್ತೆ. ಆ ಜೀಪ್ ಹಿಂದ್ಗಡೆ ಒಂದು ಮ್ಯಾಗ್ನೆಟಿಕ್ ರಾಡನ್ನು ಫಿಕ್ಸ್ ಮಾಡಿರ್ತಾರೆ. ಏನಂದರೆ ರಸ್ತೆಗಳಲ್ಲಿ ಯಾವುದೇ ಕಬ್ಬಿಣದ ಚೂರುಗಳಾಗಲಿ ಇನ್ನೇನೋ ಇದ್ದರೆ ಅದು ಆ ಮ್ಯಾಗ್ನೆಟಿಕ್ ರಾಡ್ಗೆ ಅಂಟ್ಕೊಳ್ತದೆ. ಅದರ ಹಿಂದೆ ಈ ಆನೆಗಳು ಹೋಗ್ತವೆ. ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಲ್ಲ ಅರಣ್ಯ ಅಧಿಕಾರಿಗಳು ಹಾಗೂ ಸಾಕಷ್ಟು ಅಧಿಕಾರಿಗಳು ಎಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಏನೇ ಆಗಲಿ ಆನೆಗಳನ್ನು ನೋಡೋದು ಅಂದರೆ ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ. ನೋಡಿ, ಈಗ ಆನೆ ತಾಲೀಮು ಶುರುವಾಗಿ ಅರಮನೆಯಿಂದ ಹೋಗ್ತಾ ಇದೆ. ಇಲ್ಲಿಂದ ಹಾಗೆ ದಸರಾ ಮೆರವಣಿಗೆ ಹೋಗುವ ರಸ್ತೆ ಮಾರ್ಗವಾಗಿ ಆನೆಗಳು ತಾಲೀಮು ಮಾಡಿಕೊಂಡು ಬಾಲ್ಭವನ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುತ್ತದೆ. ನೋಡಿ, ಎಷ್ಟು ಜನ ಎಲ್ಲ ಆನೆಗಳನ್ನ ನೋಡಿಕೊಂಡು ಖುಷಿಯಾಗಿ ಓಡ್ತಾ ಇದ್ದಾರೆ. ನೋಡಿ, ಈಗಲೇ ಒಂದು ದಸರಾ ಹಬ್ಬದ ಒಂದು ಸಂಭ್ರಮ ದಸರಾ ಸಮಯದಲ್ಲಿ ಕಾಣುವಂಥ ರೀತಿ ಕಾಣ್ತಾ ಇದ್ದಾರೆ ಆ ಜನಗಳೆಲ್ಲ. ಹಾಗೆ ಸ್ನೇಹಿತರೆ, ಇವತ್ತು ಏನಂದರೆ ತಾಲೀಮು ಹೊರಡೋದು ಲೇಟ್ ಆಯಿತು. ಅದರಿಂದ ಇವರು ಬಾಲ್ಭವನ್ ಹತ್ರ ಆನೆಗಳನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಇಲ್ಲಿ KR ಸರ್ಕಲ್ಲಿಂದ KR ಹಾಸ್ಪಿಟ್ಲೆ ಸರ್ಕಲ್ ಹತ್ರನೇ ಆನೆಗಳನ್ನು ತಿರುಗಿಸ್ಕೊಂಡು ವಾಪಸ್ಸು ಅರಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಸುಮಾರು ಸಂಜೆ ಸಮಯದಲ್ಲಿ ಒಂದು 5 ಗಂಟೆ 5:15ಗೆ ತಾಲೀಮು ಹೊರಡಬೇಕಿತ್ತು. ಆದರೆ ಇಲ್ಲಿ ಹೊರಡುವಾಗಲೇ 6 ಗಂಟೆ ಆಗ್ಬಿಟ್ಟಿತ್ತು. ಅದರಿಂದ ತುಂಬ ಲೇಟ್ ಆಗಿದ್ದರಿಂದ ಆನೆಗಳಿಗೆ ಬಾಲ್ಭವನ್ ಹತ್ರ ಕರ್ಕೊಂಡು ಹೋಗ್ತಾ ಇಲ್ಲ, ಬನ್ನಿ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾ ಇಲ್ಲ. ಇಲ್ಲೇ ಸಿಟಿಲಿ KR ಹಾಸ್ಪಿಟ್ಲ್ ತನಕ ಕರ್ಕೊಂಡು ಬಂದು ಹಾಗೆ ನೋಡಿ ಇಲ್ಲೇ ವಾಪಸ್ ಹೋಗ್ತಾ ಇದೆ. ಏನೇ ಆಗಲಿ
ಈ ಬಾರಿ ಅರ್ಜುನ ಆನೆ ಇಲ್ಲ, ಅರ್ಜುನನ ದುರಂತದ ಸಾವು ನಮ್ಮ ಮೈಸೂರಿನ ಜನಗಳಿಗೆ ತುಂಬ ನೋವುಂಟು ಮಾಡಿದೆ. ಅರ್ಜುನ ಆನೆ ದಸರಾದಲ್ಲಿ ಅರ್ಜುನ ಇದ್ದರೆ ಒಂಥರ ಗತ್ತು ಗಾಂಭೀರ್ಯ ಇತ್ತು. ಈಗ ಆ ಜವಾಬ್ದಾರಿಯನ್ನು ಅಭಿಮನ್ಯು ವಹಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.